ನನ್ನ ಕಡೆ 3 ಪಂಚೆಗಳಿದ್ದಾವೆ. ಈ ಪಂಚೆಗಳು ಉಟ್ಕೊಂಡು ನಾನು ಮತ್ತು ಅಭಿಷೇಕ್ ಉಟ್ಕೋತೀವಿ. ಹಗಲು ಬಾರೋ ಸುರ ಬಾರ, ಈಗ ಪಂಚೆ ಕಟ್ಕೊಂಡು ಬಾರೋ. ರಾತ್ರಿ ಬಾರೋ ಸುರ, ರಾತ್ರಿ ಬಾ. ಹಗಲು ಬಾರೋ ಬಾರ, ಹಗಲು ಬಾರೋ ಸುರ. ಲೇ ಹೆಣಗ ಪಂಜೆನ ಹಾಕೊಂಡಿರ್ತಾರೆ. ಅವ್ರಿಗೆ ಲೂಸ್ ಮೋಷನ್ ಆಯ್ತು ಅಂದ್ರೆ ನೋಡಿ ಹೆಂಗಿರುತ್ತೆ ಅಂತ. ಅಯ್ಯೋ ಬಂದ್ಕೊಳ. ಯಾರು ಚೆನ್ನಾಗಿ ಕಾಣ್ತಿದ್ರು ಅಂತ ಕರೆಕ್ಟಾಗಿ ಹೇಳು ಅಷ್ಟೇ. ಯಾರು ಚೆನ್ನಾಗಿ ಕಾಣ್ತಿದ್ರು? ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಟೈಸ್ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಿದ್ರ, ಈ ಕಡೆ ಹಿಂಗೆ ತಿರುಗಿಸಿದ್ರೆ ನನ್ನ ಕಡೆ 3 ಪಂಚೆಗಳಿದಾವೆ. ಈ ಪಂಚೆಗಳು ಉಟ್ಕೊಂಡು ನಾನು ಮತ್ತೆ ಅಭಿಷೇಕ್ ಉಟ್ಕೋತೀವಿ. ಅದ್ರೊಳಗಡೆ ವಾಕು ಕೂಡ ಬರ್ತೀವಿ. ಯಾರು ಚೆನ್ನಾಗಿ ಕಾಣ್ತಾರೆ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕ್ಬೇಕು. ಅದಾದ್ಮೇಲೆ ಅಮ್ಮ ಅವರು ಜಡ್ಜು, ಯಾರು ಚೆನ್ನಾಗಿ ಕಾಣ್ತಿದ್ದಾರೆ, ಯಾರು ವಾಕಿಂಗ್ ಚೆನ್ನಾಗೈತೆ ಅಂತ ಅವರು ಜಡ್ಜ್ ಮಾಡ್ತಾರೆ. ಅಭಿಷೇಕ್ ರೆಡಿನಾ? ಅಭಿಷೇಕ್ ರೆಡಿ ಅಂತೆ. ನೀನು ಯಾವಾಗಾರ ಹಾಕೊಂಡಿದ್ಯಾ ಪಂಚೆ ಮುಂಚೆ? ಯಾವಾಗಾದ್ರೂ ಹಿಡ್ಕೊ. ಹಾಕೊಂಡೇ ಇಲ್ಲ, ಒಂದ್ಸಲಿನೂ ಹಾಕೊಂಡಿಲ್ಲ. ಈ ಜೀವನದಾಗ ಇದೆ ಫಸ್ಟ್ನೇ ಸಲಿ. ಯಪ್ಪ ಹುಷಾರ ಕಟ್ಕೊಳಪ್ಪ, ಮತ್ತು ಉದ್ರೋದ್ರೆ ವಿಡಿಯೋದಾಗೆಲ್ಲ ನಾಗ್ತಾರ. ಆಮೇಲೆ ನಮ್ಮ ರತ್ನವು ಇಲ್ಲ ಐತ್ ನೋಡು, ರತ್ನಜ್ಜಿ. ಇವನು ಏನಂತಾರೆ, ಫಂಕ್ಷನ್ ಇರ್ತಾವಲ್ಲಪ್ಪ, ಯೂನಿಯನ್ ಡೇ ಅಂತಾರೆ ನೋಡು. ಆ ಫಂಕ್ಷನ್ನಿಗೆ ಕೊಂಡಮಟ್ಟಿಗೆ ಅಂತ ಇತ್ತು ಗೈಸ್, ಆಯ್ತಾ? ಆ ಯೂನಿಯನ್ ಡೇ ಫಂಕ್ಷನ್ ಅಂತ. ಅಲ್ಲಿ ಪಂಜೆ ಉಡ್ಸೋರೆ ಗತಿ ಇಲ್ಲ, ಪಂಜೆ ಉಡ್ಸೋರೆ ಯಾರು ಇಲ್ಲ ಆತ. ನಮ್ಮ ಅಜ್ಜಿಯವರು ಪಾಪ ನೈಟು 7:30 8 ಗಂಟೆ ಆಗೈತೆ. ಆ ಟೈಮ್ನಾಗೆ ಬಂದು ಯೂನಿಯನ್ ಡೇ, ನಾನೇನು ಇದೇ ಹುಡುಗ, ಪುಟ್ಟ ಹುಡುಗ, ಬಂದು ಪಂಜೆ ಉಡಿಸಿ, ಅದು ಯಾವುದೋ ಸಾಂಗ್ ಅಷ್ಟು ನೆನಪಿಲ್ಲ ನನಗೆ, ಬಂದು ಅಜ್ಜವರು ಯಾರ್ಯಾರಿಗೂ ಕೇಳ್ಕೊಂಡು ಅವ್ರ ಹತ್ರ ಪಂಜೆ ಉಡಿಸಿ, ಕಚ್ಚೆ ಪಂಜೆ ಟೈಪು ಉಡಿಸ್ಕೊಂಡು ಆಮೇಲೆ ನಾವು ಡ್ಯಾನ್ಸ್ ಮಾಡಿದ್ದೈತೆ. ಅದನ್ನೇ ಇವತ್ತು ಆ ಮೆಮೊರಿನ ನೆನೆಸ್ಕೊಂಡು ಇವತ್ತು ನಾವು ಪಂಜೆಯನ್ನು ಉಟ್ಕೋತಿದ್ವಿ. ಒಂದು ಇದು ಬ್ಲೂ ಕಲರ್ ಮತ್ತು ವೈಟ್ ಡಿಸೈನ್. ಇದೊಂದು ಸ್ವಲ್ಪ ವೈಟ್ ಐತೆ ಅಂತ ವೈಟ್ ಇರಲಿ, ಇದೊಂದು ಸ್ವಲ್ಪ ಗ್ರೀನ್ ಕಲರು. ಈ 3 ಪಂಜೆಗಳನ್ನು ನಾನು ಮತ್ತು ಅಭಿಷೇಕ್ ಹಾಕೋತೀವಿ, ವಾಕ್ ಮಾಡ್ತೀವಿ. ಮತ್ತು ಇದರಿಂದ ಏನೇನೆಲ್ಲ ಯೂಸ್ ಐತೆ ಅಂತ ಕೇಳ್ತೀವಿ. ಇದಕ್ಕೆ ಜಡ್ಜು ನಮ್ಮ ಅಮ್ಮವರು ಮತ್ತು ಅಜ್ಜಿಯವರು. ಯಾರು ಚೆನ್ನಾಗಿ ಕಾಣ್ತಾರೆ, ಯಾರು ವಾಕಿಂಗ್ ಸ್ಟೈಲ್ ಚೆನ್ನಾಗೈತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ನೀವು ಕೂಡ ಅಮ್ಮವರು ಹೇಳ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಗೈಸ್, ಲೆಟ್ಸ್ ಗೋ. ಓಕೆ ಗಾಯ್ಸ್, ಇವಾಗ ಫಸ್ಟು ಅಭಿಷೇಕ್ ಯಾವಾಗಲೂ ಉಟ್ಕೊಂಡಿಲ್ಲ, ನಾನಾದರೂ ಉಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅಭಿಷೇಕ್ನೇ ಫಸ್ಟ್ ಹಾಕೊಂಡ್ಲಿ ಅಂತ ಅವನಿಗೆ ಅವಕಾಶವನ್ನು ಕೊಡ್ತಾ ಇದ್ದೀನಿ. ಮೊದಲನಿಗೆ ಅಭಿಷೇಕ್, ಬನ್ನಿ ಲೆಟ್ಸ್ ಗೋ. ಇವಾಗ ಪ್ಯಾಂಟ್ ಎತ್ಕೊಂಡು ಅಭಿಷೇಕ್ ಹಾಕೋತಾನೆ ನೋಡಿ ಗೈಸ್. ಹಾಕೋ ಬೇಗ ಪ್ಯಾಂಟ್ ಎತ್ಕೊ ಮೇಕೆ. ಎಷ್ಟು ಬೇಗ ರೆಡಿ ಆಗ್ತೀನಿ ನೋಡೋಣ. ಎತ್ತಿ ನೀ ಸಾಕಾಕೋ. ಹೆಂಗೆ ಹುಡ್ಕಂತ ನೋಡೋಣ ಗೈಸ್. ಹೆಂಗೆ ನನಗೂ ಹುಡ್ಕನಕ್ಕೆ ಬರಲ್ಲ, ಇವಾಗಲೂ ಬರಲ್ಲ ನನಗೆ. ಯಾವುದೋ ಅಲ್ಟಸ್ಕೋ ಕೊಟ್ಕೋ ರಾಮರಾಜ್ ಬರ್ತಾವಲ್ಲ ಅಂಥ ಪಂಚೆಗಳು ಮಾತ್ರ ಹಾಕ್ಯಣದು. ಈ ಥರ ಹಾಕ್ಯಂದಿಲ್ಲ. ನಾವು ಧರ್ಮಸ್ಥಳಕ್ಕೆ ಹೋದಾಗ ಹಾಕ್ಕೊಂಡಿದ್ವಿ ವೈಟ್ ಪಂಚೆ. ಅಲ್ಲಿ ಯಾಕಂದರೆ ಹಾಕ್ಕೊಂಡ್ಲೇ ಬೇಕಾಗಿತ್ತು, ಅನಿವಾರ್ಯ ಇತ್ತು. ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೋದಾಗ ಹಾಕ್ಕೊಂಡಿದ್ದೆ ಅಷ್ಟೇ ವೈಟ್ ಪಂಚೆ. ಇವಾಗ ನೋಡಿ ಗೈಸ್, ಹಾಕ್ಕೊಳೋ ಮೆಥಡ್ ಎಲ್ಲ ತಿಳ್ಕೊಂಡವ್ನಿ ನೋಡಿಲ್ಲಿ. ಸುತ್ಕೊಂಬಕು ಹೆಂಗೆ ಕಟ್ಗೆ ಗೊತ್ತಿಲ್ಲ. ಮತ್ತು ವಾಕ್ ಆಗ್ಬೇಕಾದ್ರೆ ಬಿದ್ದರೆ ನಾನಂತೂ ಕ್ಯಾಮ್ರಾದಾಗ ಎಡಿಟ್ನಾಗ ತೆಗಿಯಲ್ಲಪ್ಪ, ಹಂಗೆ ಹಾಕ್ತೀನಿ. ನಾನು ಸಹಾಯ ಮಾಡ್ತಿದ್ದೀನಿ ಗೈಸ್, ಅಭಿಷೇಕ್ನ ಸಹಾಯ ಮಾಡ್ಬೇಕು ನನಗೆ. ಮಾಡ್ತೀಯಾ? ಇದು ಅಬ್ಬಬ್ಬ ಮಡ್ಚ್ಕೆನ ಸ್ಕಿಲ್ ಎಲ್ಲ ಗೊತ್ತಾ? ಅಬ್ಬಬ್ಬ ನನಗೆ ಏನು ಗೊತ್ತಿಲ್ಲಲ್ಲೋ. ನಿಮ್ಮ ತಿಮ್ಮಣ್ಣ ಅಲ್ಲ ಇವರು, ಅಯ್ಯ ಗೈಸ್ ಸಖತ್ತಾಗಿ ಮಡ್ಚ್ಕೊಂಡು ಎಷ್ಟು ನೀಟಾಗಿ ಹಾಕ್ಕೊಳ್ಳೋದು. ಇವಾಗ ಅಭಿಷೇಕ್ ನೋಡಿದಾನಲ್ಲ ಸಣ್ಣ ಕಿಲ್ದಿಂದ, ಇವಾಗ ಆ ಥರ ಕಟ್ಕೊಂತದಾನೆ. ಅದು ಹೆಂಗೆ ನಿನ್ನಿಷ್ಟ, ಒಟ್ಟು ಉದ್ರಂಗಿಲ್ಲ ಅಷ್ಟೇ. ಅಯ್ಯೋ ಇಲ್ಲೋಡಿ ಸೀರೆ ಸುತ್ಕೊಂಡಂಗೆ ಸೀರೆ ಸುತ್ಕೊಂತದಾರೆ. ನೋಡೋಣ, ಯಾರೂ ಸಹಾಯ ಮಾಡಂಗಿಲ್ಲ. ನಾನೇ ಕಟ್ಕೊಬೇಕು, ಅಭಿಷೇಕ್ನೇ ಕಟ್ಕೊಬೇಕು. ಮೊದಲ ಬಾರಿ ಈ ಡೇಟನ್ನು ನೆನ್ಪಿಡ್ಕೊಳ್ಳಿ. ಇವತ್ತೆಷ್ಟು ಡೇಟು? 25ನೇ ತಾರೀಕು ಮಂಗಳವಾರ, ಆಗಸ್ಟ್ ತಿಂಗಳಲ್ಲಿ ನಮ್ಮ ಅಭಿಷೇಕ್ ಪಂಜೆ ಹುಟ್ಟಿದ್ದ ಅಂತ ನೆನಪು. ಇದ್ರದ್ದು ಪಂಜೆ ಉಟ್ಕೊಂಡ್ಲೇಬೇಕು ಅವತ್ತಿನ ದಿನ.
ನೆಕ್ಸ್ಟ್ ವರ್ಷ ಆದ್ರೂ ಹುಡ್ಕಂತೀಯ? ಅಬ್ಬಬ್ಬ, ಅಂತೂ ಇಂತೂ ಕರೆಕ್ಟಾಗಿ ಹುಡ್ಕೊಂಡ. ಇಲ್ಲಿ ಈ ಒಂದು ರೌಂಡ್ ತಿರುಗು, ಮುಂದೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಅಬ್ಬಬ್ಬ, ಒಂದು ರೌಂಡ್ ತಡಿ, ಒಂದು ರೌಂಡ್ ತಿರುಗ್ತೀನಿ. ಅಬ್ಬಬ್ಬ, ಆದ್ರೂ ಹುಡ್ಕೊಂಡ ಗೈಸ್, ಪರವಾಗಿಲ್ಲ ಹುಗ್ಗ ನಿನ್ನ. ಅಬ್ಬಬ್ಬ, ಚೆನ್ನಾಗಿ ಕಾಣ್ತಿ ಕಣ. ಇಲ್ಲಿ ನೋಡಿಲ್ಲಿ ಹಿಂಗೆ ತೆಗಿಬೇಕು, ಹಿಂಗೆ ಚೆನ್ನಾಗಿ ಕಾಣ್ತಿದೀಯ. ಪರವಾಗಿಲ್ಲ. ಬಬ್ಬ ಮೇಲೆ ಎತ್ಕಟ್ಗೆ. ಗಾಯ್ಸ್ ಫೈನಲಿ ನಾನು ಉಟ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಆದರೆ ಅಭಿಷೇಕ್ ಪಂಜೆನ ಉಟ್ಕೊಂಡೇ ಬಿಟ್ಟ. ಇವಾಗ ಒಂದು ವಾಕ್ ಬರ್ತಾನೆ ನೋಡಿ ಗೈಸ್, ಆಯ್ತಾ? ಇವಾಗ ಗೈಸ್ ವಾಕಿಂಗ್ ನೋಡಿದ್ರಲ್ಲ ಹೇಗಿತ್ತು ಅಂತ. ಅಭಿಷೇಕ್ ಇವಾಗ ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ ಅನ್ನ ಒಂದೊಂದಾಗಿ ನೋಡೋಣ. ಅಂಗಿ ಎತ್ತು, ಎಷ್ಟು ಎತ್ತರ ಕಟ್ಕೊಂಡ ನೋಡಿ. ಇದು ಬಾಡಿ, ಇದು ಇಲ್ಲಿ ನೋಡಿ ಎಷ್ಟು ಹತ್ರ, ಹೊಟ್ಟೆ ಮೇಲೆ ಕಟ್ಕೊಂಡಾನೆ. ಮತ್ತೆ ಈ ಪಟ್ಟಿ ಐತಲ್ಲ, ಈ ಪಟ್ಟಿ ಈ ಕಡೆ ಸೈಡಿಗೆ ಮುಂದೆ, ಈ ಪಟ್ಟಿ ಮುಂದೆ ಬರ್ಬೇಕಾಗಿತ್ತು ಈ ಕಡೆ, ಆದರೆ ಈ ಕಡೆ ಹಿಂದೆ ಬಂದಿತ್ತು. ಇವೆರಡು ಮಿಸ್ಟೇಕ್ ಮಾಡಿದ್ದಾನೆ ಅಭಿಷೇಕ್. ನೆಕ್ಸ್ಟ್ ಕರೆಕ್ಟಾಗಿ ಕಟ್ಕೊಂತೀಯಲ್ಲ, ನೆಕ್ಸ್ಟ್ ಕರೆಕ್ಟಾಗಿ ಕಟ್ಕೊಂತಾನೆ. ಇವಾಗ ನಂದು ಚಲೋ. ಓಕೆ ಗೈಸ್, ಅಭಿಷೇಕ್ ನೋಡಿದ್ರಲ್ಲ, ವಾಕಿಂಗ್ ಸ್ಟೈಲ್ ನೋಡಿದ್ರಿ, ಕಟ್ಕೊಳ್ಳೋದು ಹೆಂಗೆ ಅಂತ ನೋಡಿದ್ರಿ, ಏನು ಮಿಸ್ಟೇಕ್ ಮಾಡಿದ್ದಾನೆ ಅಂತ ನೋಡಿದ್ರಿ. ಇವಾಗ ನೋಡ್ತಿದ್ರೆ ಅಭಿಷೇಕ್ ನನಗೆ ಬಿಚ್ಕೊಟ್ಟಿದ್ದಾನೆ. ಇವಾಗ ನಾನು ಹಾಕೋಬೇಕು. ಮತ್ತು ಅವನೇನು ಹಾಕ್ಕೊಂಡಿಲ್ಲ ಅಂತ ಅನ್ಕೊಂಬೇಡ್ರಿ, ಪ್ಯಾಂಟ್ ಹಾಕಂದಾನೆ ಇವಾಗ. ಆಯ್ತಾ? ಅದಕ್ಕೋಸ್ಕರ ಇವಾಗ ಬನ್ನಿ ನಾನು ಹಾಕ್ಕೊಡ್ತೀನಿ ಯಾವ ಥರ ಅಂತ ನೋಡಿ ಗೈಸ್. ಲೆಟ್ಸ್ ಗೋ. ಓಕೆ ಗೈಸ್, ಅಭಿಷೇಕ್ ನೋಡಿದ್ರಲ್ಲ, ವಾಕಿಂಗ್ ಸ್ಟೈಲ್ ನೋಡಿದ್ರಿ, ಕಟ್ಕೊಳ್ಳೋದು ಹೆಂಗೆ ಅಂತ ನೋಡಿದ್ರಿ, ಏನು ಮಿಸ್ಟೇಕ್ ಮಾಡಿದ್ದಾನೆ ಅಂತ ನೋಡಿದ್ರಿ. ಇವಾಗ ನೋಡ್ತಿದ್ರೆ ಅಭಿಷೇಕ್ ನನಗೆ ಬಿಚ್ಕೊಟ್ಟಿದ್ದಾನೆ. ಇವಾಗ ನಾನು ಹಾಕ್ಕೋಬೇಕು. ಮತ್ತು ಅವನೇನು ಹಾಕ್ಕೊಂಡಿಲ್ಲ ಅಂತ ಅನ್ಕೊಂಬೇಡ್ರಿ, ಪ್ಯಾಂಟ್ ಹಾಕಂದಾನೆ ಇವಾಗ. ಆಯ್ತಾ? ಅದಕ್ಕೋಸ್ಕರ ಇವಾಗ ಬನ್ನಿ ನಾನು ಹಾಕ್ಕೊಡ್ತೀನಿ ಯಾವ ಥರ ಅಂತ ನೋಡಿ ಗೈಸ್. ಲೆಟ್ಸ್ ಗೋ. ನೋಡಿ ಗಾಯ್ಸ್, ನಮ್ಮ ಚಂದು ಅಣ್ಣ ಈಗ ಹುಡ್ಕೊಂತ ಇದಾರೆ. ಪಂಜೆ ಫಸ್ಟಲ್ಲೇ ಕಟ್ಕೊಂತ ಇದ್ದಾರೆ. ನೋಡೋಣ ನೋಡ್ರಿ, ಇವ್ರದ್ದು ಅಲ್ಲಿಗೆ ಬಂತು ಹೊಟ್ಟೆ ತಕ್ಕ. ಯಾರು ಹೆಲ್ಪ್ ಮಾಡಂಗಿಲ್ಲ ಅಂತ ರೂಲ್ಸ್ ಆಗಿತ್ತು ಏನಪ್ಪ ಅಭಿ? ತುಂಬಾ ದಿನ ಆಯ್ತು ಗೈಸ್, ನಾನ್ ಅಜ್ಜಿಯವ್ರು ಉಳಿಸಿದ್ದ ಅಷ್ಟೇ. ಮತ್ತೆ ಧರ್ಮಸ್ಥಳದಾಗ ಅಲ್ಲಿ ಯಾರೋ ಒಬ್ರು ಪುಣ್ಯಾತ್ಮ ಯಾವಾಗ್ಲೂ ಸಣ್ಣರಿದ್ದ ಹೊಳೆ ಹತ್ರ ಸಿಕ್ಕಿದ್ರು ಪುಣ್ಯಾತ್ಮರು, ಅವ್ರು ನಮಗೆ ಕಟ್ಟಿದ್ದು. ಈಗ ಅದು ಗೊತ್ತಿಲ್ಲ ಹೆಂಗೆ ಕಟ್ಕೊಳೋದು ಏನು ಅಂತ. ಬನ್ನಿ ನೋಡೋಣ ಹೇಗೆ ಆಗುತ್ತೆ ಅಂತ. ಅಭಿಷೇಕ್ ನಗ್ತಾನೇನಪ್ಪ ಮೋಸ್ಟ್ಲಿ. ಸ್ವಲ್ಪ ಚೂರು ಯಾಕಂದ್ರೆ ಕಂಫರ್ಟಬಲ್ ಆಗಲಿ, ಕಂಫರ್ಟಬಲ್ ಚೂರು ಮುಂದಕ್ಕೆ ಬರಲಿ. ಬಂತು ಇದ್ಯಾ ತರ ಒಂಥರ ಪಂಚ ಜಾಸ್ತಿ ಇಟ್ ಮಾಡ್ಕೊಂಡ್ ಲಂಗ ಆದಂಗ. ನೈಟಿ ನೈಟಿ ತರ ಆಗ್ಬಿಡ್ತಿ ಗೈಸ್. ನೈಟಿ ಆ 90 ಅಲ್ಲ, 90 ಹೇಳ್ತಿರೋದು. ಮತ್ತೆ ತಪ್ಪು ತಿಳ್ಕೊಂಡಿರ ನಮ್ಮ ಮಾತಾಡೋದಕ್ಕೆ. ಈ ಕಡೆ ಲೆಫ್ಟಿಗೆ ಬರ್ಬೇಕು ಗೈಸ್, ಇದು ರೈಟಿಗೆ ಅಲ್ಲ ಲೆಫ್ಟಿಗೆ. ನಾನು ನೋಡಿ ಎದೆ ಇಲ್ಲೈತೆ, ಆದ್ರೂ ಇಲ್ಲಿ ತನಕ ಕಟ್ಕೊಂಡು ಅಭಿ ಇಲ್ಲಿ. ಬನ್ನಿ ಇವಾಗ ಒಂದು ವಾಕ್ ಬರ್ತೀನಿ. ಕರೆಕ್ಟ್ ಆಯ್ತಾ? ಕರೆಕ್ಟ್ ಐತೆ ಗೈಸ್, ಆದ್ರೂ ಪರವಾಗಿಲ್ಲ. ಒಂದು ಸ್ವಲ್ಪ ಎಷ್ಟು ಬರುತ್ತಾ ಹಂಗೆ ಉಟ್ಕೊಂಡಿನಿ. ನೀವು ಉಟ್ಕೊಂಡಿದ್ದೀರಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. 25 ಮತ್ತು ಒಳಗಡೆ 20, 22 ಇದ್ರೊಳಗಡೆ ಯಾರು ಪಂಜೆನ ಉಟ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಉಟ್ಕೊಂಡಿಲ್ಲ ಅಂತ ಅಂದರೆ ಉಟ್ಕೊಂಡು ಟ್ರೈ ಮಾಡಿ ನಮ್ಮ ವಿಡಿಯೋ ನೋಡಿ. ಆದ್ರೂ ಇವಾಗ ಲೆಟ್ಸ್ ಗೋ, ಒಂದು ವಾಕ್ ಬರ್ತೀನಿ ನೋಡಿ ಗೈಸ್ ಹೇಗಿರುತ್ತೆ ಅಂತ. ಗೈಸ್ ಇವಾಗ ನಾವು ನಮ್ಮಮ್ಮ ಜಡ್ಜ್ ಹತ್ರ ಬಂದಿದ್ದೀವಿ. ಇಬ್ಲಾರ್ದು ವಾಕಿಂಗ್ ನೋಡಿದ್ರು, ಏನೇನು ತಪ್ಪು ಮಾಡಿದ್ವಿ ಅಂತ ಹೇಳ್ತಾರೆ. ಇವಾಗ ಅಭಿಷೇಕಂದು ಏನು ತಪ್ಪಾಗಿತ್ತಮ್ಮ? ಸ್ವಲ್ಪ ಜೋರಾಗಿ.
ಈ ಕಡೆ ಸೆರಗು ಹಿಂದೆ ಬಂದಿತ್ತಂತೆ. ನೆಕ್ಸ್ಟ್ ನೆಕ್ಸ್ಟ್ ನಂದು ಇಲ್ಲಿ ಇಲ್ಲ ಕುಲ್ಲ ಆಗಿತ್ತಲ್ಲ ಒಂದು ಸ್ವಲ್ಪ. ಅದೊಂದು ಹಿಂದೆ ಮುಂದೆ ಆಗಿತ್ತು ನೋಡಿ ಗೈಸ್. ಇದೊಂದು ಸ್ವಲ್ಪ ಕೆಳಗಡೆ ಆಗೈತೆ, ಇದೊಂದು ಸ್ವಲ್ಪ ಮೇಲಾಗಿತ್ತು. ಇಬ್ಳರ್ ತಪ್ಪು ಅಮ್ಮವ್ರು ಹುಡುಕಿದಾರೆ. ಇಬ್ಳರಾಗ ಯಾವ್ದು ಇಷ್ಟ ಆಯ್ತು ಅಂದರೆ ವಾಕಿಂಗ್ ಸ್ಟೈಲು ಅದೆಲ್ಲ. ಹಾಂ ಅಕ್ಕಿ ಅಂದಿರೋದು ಯಾರು ಚೆನ್ನಾಗೈತಿ? ಇನ್ನೊಂದು ಪಂಚಿ ಕರೆಕ್ಟಾಗಿ ಹೇಳ್ಬೇಕು. ಓಕೆ ಗೈಸ್, ಇದು ಓಕೆ ಗೈಸ್, ಕಟ್ಕೊಳೋ ಸ್ಟೈಲ್ ನಮ್ಮ ಅಭಿಷೇಕಂದು ಭಾಳ ಚೆನ್ನಾಗಿತ್ತು ಅಂತ ಅಮ್ಮವ್ರು ಹೇಳಿದ್ರು. ಇದ್ರೊಳಗಡೆ 2 ಈಕ್ವಲ್, ಇಬ್ಳರಿಗೂ ಒಂದೊಂದು ಪಾಯಿಂಟ್ ಸಿಕ್ಕೈತೆ ಆಯ್ತಾ. ಇವಾಗ 2ನೇ ಪಂಚೆಯನ್ನು ಉಟ್ಕೋತೀವಿ, ಅದ್ರಾಗೆ ಕರೆಕ್ಟ್ ಆಗಿರ್ತಕ್ಕಂಥ ಇಬ್ಳರಲ್ಲಿ ಯಾರಾಗಾದ್ರೂ ಒಂದೊಂದು ಪಾಯಿಂಟ್ ಕೊಡಲೇಬೇಕು ಆಯ್ತಾ. ಅವನಿಗಿಲ್ಲ ನನಗೆ ಆಯ್ತಾ. ಬನ್ನಿ ಲೆಟ್ಸ್ ಗೋ 2ನೇ ಪಂಚೆಯನ್ನು ಉಡ್ಲಿಕ್ಕೆ. ಅಭಿಷೇಕ್ ರೆಡಿನಾ? ಹಾಂ ರೆಡಿ, ಲೆಟ್ಸ್ ಗೋ. ಇದು ಗಾಯ್ಸ್ ಓಡಾಡಕ್ಕೆ ಸ್ವಲ್ಪ ಕಷ್ಟ ಗಾಯ್ಸ್. ಜೋರಾಗಿ ಏನಾದರೂ ಈಗ ತಡಿ ಏನಾದರೂ ಒಂದು ಅವಘಡ ಆಯ್ತು, ಏನೋ ಮನೆಗೆ ಸಂಭವಿಸ್ತು ಅನ್ಕ ಹೋಗ್ಬೇಕಂದ್ರೆ ಈ ಥರ ಬಿಟ್ಕೊಂಡಿದ್ರೆ ಪಂಚೆ ಹೋಗಕ್ಕಾಗಲ್ಲ. ಈಗ ಜೋರಾಗಿ ಹೋಗಕ್ಕಾಗಲ್ಲ. ಹಿಡ್ಕೊಳ್ರಿ ತೋರಿಸ್ತೀನಿ ಗೈಸ್ ಒಂದ್ಸಲಿ. ಈಗ ಏನೋ ಮನೆಗೆ ಏನೋ ಒಂಥರ ಅವಘಡ ಆಯ್ತು ಅಂತ ಅನ್ಕ ನಾನು ಇಲ್ಲದೀನಿ, ಅಲ್ಲಿ ಎಲ್ಲಿಗಾದ್ರೂ ಒಂದು ಕೊಡೋಕೆ ಹೋಗ್ಬೇಕು. ಪಂಚೆ ನೋಡಿ ಜೋರಾಗಿ ಹೋಗಕ್ಕಾಗಲ್ಲ. ಇವಾಗ ನೋಡಿರ್ಬೇಕಾದ್ರೆ ಆ ಸೌಂಡ್ ನೋಡು. ಈಗ ಜೋರ ಬೀಳದೆ ಇಲ್ಲಿ ನೋಡಿ, ಹಿಂಗೆ ಬಡ್ ಅಂತ ಬೀಳದೆ ಎರಡು ಸೇರ್ಕೊಂಡು ಹಂಗಾಗೋ ಗೊತ್ತೇ. ಅದಕ್ಕೋಸ್ಕರ ಹಿಂಗೆ ಪಂಜೆನ ಎಲ್ಲರ ತಂತಿ ಬೇಲಿ ಯಾರ ಕೂತಾಗ ಸರ್ಕ್ ಅನ್ಸದೆ. ಇಲ್ಲಿ ನೋಡಿ ಹಿಂಗೆ ಹಿಡ್ಕೊಂಡು ಹಿಂಗೆ ಎತ್ಕೊಂಡು ಪಂಚೆನ ಕಟ್ಕೊಬೇಕು. ಕಟ್ಕೊಂಡು ಅವಾಗ ನೀನು ಬರ್ರಿ ಅದು ಯಾವನ ಅಂತ ಹಂಗೆ ಮಾಡ್ಕೊಬೋದು. ಇವಾಗ ಬನ್ನಿ 2ನೇ ಪಂಜೆಗೆ ಹೋಗೋಣ. ಚಲೋ. ಓಕೆ ಗಾಯ್ಸ್ ಇವಾಗ ಅಭಿಷೇಕ್ 2ನೇ ಪಂಜೆ ಉಡ್ಲಿಕ್ಕೆ ರೆಡಿಯಾಗಿದ್ದೇನೆ. ಇದೊಂದು ಸ್ವಲ್ಪ ವೈಟು ಬ್ಲೂ ಮಿಕ್ಸರ್ ಐತೆ, ವೈಟು ಇದು ಕಲರ್ ಮಿಕ್ಸರ್ ಐತೆ. ಲೆಟ್ಸ್ ಗೋ ನೋಡೋಣ ಬನ್ನಿ ಯಾರು ಇದರೊಳಗಡೆ ಚೆನ್ನಾಗಿ ಕಾಣ್ತಾರೆ ಅಂತ. ಅಮ್ಮವರು ಆ ಪಂಚೆಯಲ್ಲಿ ಇಬ್ಬರಿಗೂ ಒಂದೊಂದು ಪಾಯಿಂಟ್ ಕೊಟ್ಟಾರೆ. ಈ ಪಂಚೆಯಲ್ಲಿ ಯಾರಿಗೆ ಕರೆಕ್ಟಾಗಿ ಯಾರಿಗಾದ್ರೂ ಒಂದು ಪಾಯಿಂಟ್ ಕೊಡಬೇಕು. ಅದಕ್ಕೋಸ್ಕರ ನೋಡೋಣ ಬನ್ನಿ. ಯಾಕಪ್ಪ ಶೀತ ಆಗ್ತೈತಾ? ಇದ್ರಾಗ ಬೆನಿಫಿಟ್ಸ್ ಏನೇನು ಗೊತ್ತಾ? ಎಲ್ಲಾದ್ರೂ ಅಕಸ್ಮಾತ್ ಬೈಕ್ನ ಬರ್ತಿದ್ರಿ ಅನ್ಕ ಹೆಂಗ್ ಸೀಟಿ ಮೇಲೆ ಕುತ್ಕೊಂಡಿರ್ತೀರ, ಹಿಂಗೆ ಒತ್ಕೊಬೋದು, ಚಳಿಗೆ ಆರಾಮಾಗಿ ಹಾಕತ್ತೆ. ಎಲ್ಲಾರ ಮಳೆ ಬಂತು ಹಿಂಗೆ ಓದ್ಕೊಬೋದು. ಎಲ್ಲಾದರೂ ಇದಾಯ್ತು, ನಮ್ಮ ಹತ್ರ ಟವಲ್ ಇಲ್ಲ, ಎಲ್ಲಾದರೂ ಮೈ ತೊಗೊಂಡ್ವಿ, ಹಿಂಗೆ ಮಕ್ಕ ಪಕ್ಕ ಹಿಂಗೆ ಒರೆಸ್ಕೊಬೋದು, ಅಷ್ಟೇ ಮುಗ್ದೇ ಹೋಯ್ತು. ಏನಾದರೂ ಅಕಸ್ಮಾತ್ ತೋಟಕ್ಕೆ ಹೋದ್ವಿ, ಏನಾದ್ರು ಕಾಯಿ ತಗೊಂಬರ್ಬೇಕು, ಹಿಂಗೆ ಬೀಚ್ಗೆ ಹಿಂಗೆ ಮಡ್ಲಕ್ಕೆ ಹಾಕ್ಯಂದು ಹಿಂಗೆ ಶಾಲಾಸಿ ಕಾಯಿ ಪಾಯಿ ಏನಾರು ತುಂಬ್ಕೊಂಡು ಸೊಪ್ಪು ಗಿಪ್ಪು ಹಿಂಗೆ ಹಿಡ್ಕೊಂಡು ಎತ್ಕೊಂಬರ್ಬೋದು. ಅಷ್ಟೆಲ್ಲ ಬೆನಿಫಿಟ್ಸ್ ಅದು ಒಂದು ಪಂಜೆಯಿಂದ. ಇವಾಗ 2ನೇ ಪಂಜೆ ಹಾಕೋಣ. ಅದು ಇಲ್ಲಿ ಮುಂದೆ. ಇವಾಗ ಲೆಟ್ಸ್ ಗೋ 2ನೇ ಪಂಜೆ ಹಾಕೊಳ್ಳಿ ಅಭಿಷೇಕ್. ಲೆಟ್ಸ್ ಗೋ ರೆಡಿ. ಓಕೆ ಗಾಯ್ಸ್ ಇವಾಗ 2ನೇ ಪಂಜೆ ಹಾಕೊಳ್ಳಿಕ್ಕೆ ರೆಡಿ ಅಭಿಷೇಕ್. ನೋಡ್ತಿದ್ದೀರಾ ಕರೆಕ್ಟಾಗಿ ಕಟ್ಕೋತದನ್ ಗೈಸ್. ನಾನು ಯೂಸ್ ಮಾಡಿದ ಮೆಥಡ್ ಯೂಸ್ ಮಾಡಂಗೆ ಕಾಣ್ತದಾನೆ ಅಭಿಷೇಕ್. ಒಂದು ರೌಂಡ್ ತೋರಿಸ್ತೀನಿ ನೋಡಿ ಹಂಗೆ ಯಾವ ಥರ ಕಟ್ಕೊತದಾನೆ ಅಂತ. ಈ ಕಡೆ ಬಾರಪ್ಪ ಅಭಿಷೇಕ್. ಹಿಂಗಿದ್ದಾನೆ, ಹಿಂಗೆ ಕಟ್ಕೊತಿದ್ದಾನೆ. ಇವಾಗ ಸೆರಗನ್ನು ರೆಡಿ ಮಾಡ್ಕೊತಿದ್ದಾನೆ ನೋಡಿಲ್ಲಿ. ಹೆಣ್ಮಕ್ಳು ಯಾವ ಥರ ಈ ಥರ ಸೆರಗು ಮಾಡ್ಕೊಂತಾರೆ ಹಂಗೆ ಮಾಡ್ಕೊಂತದಾನೆ ರೆಡಿ ಅಲ್ಲ? ಹಾಂ ಏನು ಬರಲ್ಲ, ಸೆರಗು ಮಾಡಕ್ಕೆ ಬರಲ್ಲ ನೋಡಿ ಗೇಸ್ ಯಾವ ಥರ ಇಟ್ಕೊಂಡಿದ್ದಾನೆ ಅಂತ ರೆಡಿ ಮಾಡ್ಕೊಳ್ಳೋದು. ಅಬ್ಬಾ ಬಾ 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 ಬಾ. ಓಕೆ ಗೈಸ್ ಅಭಿಷೇಕ್ ಇವಾಗ ಕಟ್ಕೊಂಡಿದ್ದಾನೆ. ನೋಡ್ತಿದ್ರೆ ಯಾವ ಥರ ಕಟ್ಕೊಂಡಿದ್ದಾನೆ ಅಂತ. ಇವಾಗ ಲೆಟ್ಸ್ ಗೋ ವಾಕಿಂಗ್ ಸ್ಟೈಲ್ ನೋಡಿ ಹೇಗಿದೆ ಅಂತ. ರೆಡಿ 1 2 3 ಸ್ಟಾರ್ಟ್. ಹಗಲು ಬಾರೋ ಸುರ ಬಾರೋ, ಈಗ ಪಂಜೆ ಕಟ್ಕೊಂಡು ಬಾರೋ. ರಾತ್ರಿ ಬಾರೋ ಸುರ, ರಾತ್ರಿ ಬಾ. ನೋಡಿ ಗೈಸ್ ಇವಾಗ ಇದು ಒಂದು ವಾಕಿಂಗ್ ಆಯಿತು. ನೋಡ್ತಿದ್ದೀರ ಈ ಥರ ರೆಡಿಯಾಗಿದ್ದಾನೆ ಅಭಿಷೇಕ್. ಕೊನೆಗೆ ಕೇಳೋಣ ಒಂದು ವಾಕಿಂಗ್ ಸ್ಟೈಲ್ ಅಮ್ಮವ್ರು ನೋಡಿದರು. ಇವಾಗ ನಾನು ರೆಡಿ ಆಗಬೇಕು. ಲೆಟ್ಸ್ ಗೋ, ನಾನು ರೆಡಿ ಆಗೋಣ ಬನ್ನಿ. ಈಗ ಚಂದ್ರಣ್ಣ ಅವರು ಈಗ ಹುಡ್ಕೊಂತ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಎಲ್ಲಿಬ್ರು ಸರಿನಾ? ಲೆಟ್ಸ್ ಗೋ. ಇವಾಗ ನಾನು ಹಾಕೊಳ್ಳೋದು ಪಂಜೆ ಹಾಕೊಳ್ಳೋದು.
ಬನ್ನಿ ಇವಾಗ ಹಾಕೋಣ. ಲಾಸ್ಟ್ ಟೈಮು ಹಿಂದೆ ಮುಂದೆ ಆಗ್ಬಿಟ್ಟಿತ್ತು, ನಮ್ಮ ಅಮ್ಮ ಅದನ್ನೇ ಹೇಳಿದ್ರು ಹಿಂದೆ ಮುಂದೆ ಹಾಕಿ ಅಂತ. ಈ ಸಲ ಕರೆಕ್ಟಾಗಿ ಕಟ್ಕೊಂಬೇಕು ಮ್ಯಾಕಿ. ಈಗ ಯಾವಾಗ ಗೊತ್ತಾ, ಭತ್ತ ಹಾಕಕ್ ಹೋದಾರ ನಾಟಿ ಹೆಂಗ್ ಬಿತ್ತನೆ ಮಾಡಕ್ ಹೋದಕರ ಹೆಂಗ್ ಮೇಕ್ ಕಟ್ಕೊಂತಾರೋ ಹಂಗ್ ಕಟ್ಕೋಬೇಕು. ಕಟ್ಕೊಂಡಿದ್ ಹೋದ್ಸಲಿ ಇಲ್ಲಿ ಒಂದ್ ಸ್ವಲ್ಪ ಮೀನ್ ಕಂಡು ತಕ್ ಬಂದಿತ್ತು. ನೈಟ್ ಆದಂಗ ಆಯ್ತು. ನೈಟಿಗೆ ಒಂದ್ ಶಾಲ್ ಹಿಂಗ್ ಬಗ್ಲಾಗ ಹಿಂಗ ಸಿಗಿಸ್ಕೊಂತಾರ ನೋಡ, ಹಂಗ ಆದಂಗ ಆಯ್ತು ಅದು. ಯಾಕಣ ನೋಡಂ ಬನ್ನಿ ಗೈಸ್, ನೀವು ಕಟ್ಕೊಳಕ್ ಬರುತ್ತೆ, ಅದ್ರ ಅಭಿಷೇಕ್ನಷ್ಟು ಬರಲ್ಲ. ನಾವು ಈ ತರ ಹಿಂಗ್ ಮುದ್ರಿ ಹಿಂಗ್ ಒಂದ್ ಒಳಕಂದು ಈಗ ಸೆರಗು ಬಲ್ಗಡೆ ಬರಂಗ್ ಮಾಡ್ಕೊಂಡ್ ಹೋದ್ಸಲಿ ಎಡಗಡೆ. ಇವಾಗ ನೋಡಿ ಎಡಗಡೆ ಬಂದಿತ್ತು, ಈಗ ಬಲ್ಗಡೆ ಹೋದ್ಸಲಿ ಎಡಗಡೆ. ಅಯ್ಯೋ ಇಲ್ಲಿ ನೋಡು. ಈ ತರ ರೆಡಿ ಆಗಿದ್ದೀನಿ ನೋಡಿ ಗೈಸ್. ನಾನಾದ್ರೂ ಈ ಸಲ ಇಲ್ಲಿ ಕಟ್ಕೊಂಡಿದ್ದೀನಿ, ಇವತ್ತು ಇಲ್ಲೈತಿ ಇಲ್ಲಿ ಕಟ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ಲೂಸ್ ಐತೆ, ಎಲ್ಲಾರ ಜೋರಾಗಿ ಒಡೆ ಹೋಗ್ರೆ ಪಕ್ಕ ನಾನಂತೂ ಕಟ್ಕೊಂಡಿಲ್ಲ, ಪಕ್ಕ ಉದ್ರೋದಂತೂ ಗ್ಯಾರಂಟಿ. ಇವಾಗ ವಾಕಿಂಗ್ ಸ್ಟೈಲ್ ಬರ್ತೀನಿ, ಹೇಗಿತ್ತು ಅಂತ ನೋಡಿ. The storms we chase are leading us, and love is all we'll ever trust. Yeah, no, I don't wanna waste what's left. ಓಕೆ ಗೈಸ್ ನೋಡಿದ್ರಲ್ಲ, ಇಬ್ಳರು ನಾನು ಅಭಿ ಹಾಕೊಂಡಿದ್ದು. ಹೋದ್ಸಲಿ ಇಬ್ಳರಿಗೆ ಒಂದೊಂದು ಪಾಯಿಂಟ್ ಕೊಟ್ಟಿಯಮ್ಮ. ಈ ಸಲ ಪಕ್ಕ ಹೇಳು, ಯಾರು ಅವ್ನ ವಾಕಿಂಗ್ ಸ್ಟೈಲ್ ನೋಡಿದ್ಯಾ, ನನ್ನ ವಾಕಿಂಗ್ ಸ್ಟೈಲ್ ನೋಡಿದ್ಯಾ, ನನ್ನ ಮಗ ಅನ್ನೋದು ಮರೆತ್ಬಿಡು. ಅದನ್ನ ಬಿಟ್ಟು ಇದು ಚಾಲೆಂಜ್ ಅಂತ, ಯಾರು ಕರೆಕ್ಟಾಗಿ ಯಾರು ಚೆನ್ನಾಗಿ ಕಾಣ್ತಿದ್ರು ಅಂತ ಕರೆಕ್ಟಾಗಿ ಹೇಳು ಅಷ್ಟೇ. ಯಾರು ಚೆನ್ನಾಗಿ ಕಾಣ್ತಿದ್ರು? ಹಗ್ಲು ಬರ ಸುರ, ಈಗ ರಾತ್ರಿ ಬರ. ಅದೊಂದು ಕಾಮಿಡಿ ಅಭಿಗೆ ಒಂದು ಅದು. ಮತ್ತು ಇನ್ನೊಂದು ಅಕ್ಕಂದ್ರೆ ಚೆನ್ನಾಗಿ ಯಾರಿಗೆ ಕಾಣ್ತಿತ್ತು, ಯಾರಿಗೆ ವಾಕಿಂಗ್ ನೋಡಿದಲ್ಲ ಅದ್ರಾಗೆ ಅಭಿಗೆ 1 ಪಾಯಿಂಟಾ, ನನಗೆ 0ನಾ? ಓಹೋ ನೋಡಿ ಗೈಸ್, ನನಗೆ 0 ಸಿಕ್ಕೈತಿ ಇದ್ರೊಳಗಡೆ. ನೋಡಿ ಗೈಸ್, ಈ ಥರ ಐತಿ, ಈ ಥರ ಪಂಜೆ ಕಾಣ್ತೈತಿ. ಅಭಿಷೇಕಿಗೆ 1 ಪಾಯಿಂಟ್ ಸಿಕ್ಕಿದೆ. ಹೆಂಗ ಅನಿಸ್ತೈತೆ? ಹಾಂ, ಜೋಶ್ ಇದೆ, ಸ್ವಲ್ಪ ಜೋಶ್ ಇದೆ. ಫಸ್ಟ್ ಟೈಮ್ ಹಾಕೊಂಡೆ ಗೆದ್ನಲ್ಲ ಗಾಯ್ಸ್, ಫಸ್ಟ್ ಟೈಮ್ ಹಾಕೊಂಡೆ 1 ಪಾಯಿಂಟು. ನಾನು ಇದೊಂದು 3ನೇ ಸಲ ಹಾಕೊಂಡಿದ್ದೀನಿ, ಆದ್ರೂ ಕೂಡ 0 ಪಾಯಿಂಟ್. ಬನ್ನಿ, ಬಿಡಲ್ಲ ಗೈಸ್, ಬಿಡಲ್ಲ. ಇವಾಗ ನೋಡೋಣ, ಲೆಟ್ಸ್ ಗೋ. ಪಂಜೆನ ನಿಮಗೆ ಸ್ಟಾರ್ಟಿಂಗ್ ತೋರಿಸಿದ್ದು, ಆದರೆ 3 ಪಂಜೆನ ಹಾಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ತುಂಬಾ ಲೆಂತ್ ಆಗೋಗುತ್ತೆ. ಆಲ್ರೆಡಿ 15 ನಿಮಿಷ ಮೇಲಾಗಿದೆ ಅನ್ಕೋತೀನಿ. ಅದಕ್ಕೋಸ್ಕರ 2 ಪಂಜೆನ ಹಾಕೊಂಡಿದೀವಿ. ಇವಾಗ ವಾಕಿಂಗ್ ಸ್ಟೈಲನ್ನು ನೋಡಿದ್ರಿ, ಪಂಜೆ ಹಾಕೊಳ್ಳೋದು ಯಾವ ಥರ ನೋಡಿದ್ರಿ, ನಮ್ಮ ಅಭಿಷೇಕ್ ಫಸ್ಟ್ ಟೈಮ್ ಹಾಕೊಳ್ಳೋದು ನೋಡಿದ್ರಿ, ಇದೆಲ್ಲ ನೋಡಿದ್ರಿ. ಇವಾಗ ನಾವು ಸೋಫಾದ ಮೇಲಾಗಿರ್ಬೋದು, ಯಾವುದಾದ್ರೂ ಚೇರ್ ಮೇಲಾಗಿರ್ಬೋದು, ಅಥವಾ ಕೆಳಗಡೆ ಯಾವ ಥರ ಕೂತ್ಕೊಂಡ್ರೆ ಕಂಫರ್ಟೇಬಲ್ ಇರುತ್ತಾ, ಯಾವಾಗ ಕೂತ್ಕೊಂಡ್ರೆ ನಮ್ಮ ಅಪ್ಪ ಅವರಾಗಿರ್ಬೋದು, ನಮ್ಮ ಅಣ್ಣವರಾಗಿರ್ಬೋದು, ಯಾರಾದರೂ ಕೂತ್ಕೊಂಡ್ರೆ ಯಾವ ಥರ ಇರುತ್ತೆ ಅನ್ನೋ ಫೀಲನ್ನು ನಿಮಗೆ ತೋರಿಸ್ತೀವಿ. Turn us to thousands, and we'll grow in number, fueled by them to see the horizon. Turn us to. ಓಕೆ ಗೈಸ್, ಏನಾದರೂ ಹಾಕೊಂಡಿರ್ತಾರೆ ಅನ್ಕೊಳ್ಳಿ, ಪಂಜೆನ ಹಾಕೊಂಡಿರ್ತಾರೆ, ಅವ್ರಿಗೆ ಲೂಸ್ ಮೋಷನ್ ಆಯ್ತು ಅಂದರೆ ನೋಡಿ ಹೆಂಗಿರುತ್ತೆ. ಹಿಂಗಿರ್ತಾರೆ. ಅಯ್ಯೋ ಬಂದ್ಕಣ, ಪಂಜೆ ಎತ್ಕೊಂಡು ಬಾತ್ರೂಮ್ ಎಲ್ಲೈತೆ ಏನು ಅಂತ. ಅವಾಗ ಪಂಜಿ ಹಿಂಗ್ ಬಿಟ್ರೆ ಹಿಂಗ್ ಓಡಾಡಕ್ ಆಗಲ್ಲ, ಹಿಂಗ್ ಇರ್ತಾರೆ. ಹಿಂಗ್ ಎತ್ಕೊಂಡ್ ಪಾರಾಡ್ರಿ, ಏನಾರ ಕಾಣ್ಲಿ ಬಿಡ್ಲಿ, ಇಲ್ಲಿಗಿರುತ್ತೆ ಪಂಜೆ. ಹಿಂಗ್ ಎತ್ಕೊಂಡ್ ಹಿಂಗ್ ಪಾರಾರಿ ಅಂತ ನಂಗೆ ಓಡ್ತಾರೆ ನೋಡಿ ಗೈಸ್. ಇಷ್ಟು ಬಂದ್ಕಣ ಎಳಿತಿತ್ಕಣ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗಿತ್ತು ಅಂತ ನಮ್ಮ ಅಭಿಷೇಕ್ ಕೇಳೋಣ. ಹೇಗಿತ್ತು? ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಂದು ಪಂಜೆ ಹಾಕಿದ್ದು ಹೆಂಗಿತ್ತು? ಇನ್ಮೇಲೆ ಹಬ್ಬಕ್ಕೆ ಹಾಕೊಂತೀಯಾ?
ವೈಟ್ ಪಂಚೆ ಅಂಟಿಸ್ಕೊ ಕಟ್ಕೊಂತಿರ್ತಾವಲ್ಲ ಅವ್ನ್ ತಗೊಂಬಿಡೋಣ. ಇವಾದ್ರೆ ನಮಗೆ ಸರಿಯಾಗಲ್ಲ. ಏನಾದ್ರು ಯಾರು ನಮ್ಮ ಮಾಮಾರ್ ಅವರೆಲ್ಲ ಉಡ್ಸಕ್ ಬಂದಾಗ ಏಯ್ ಹುಡುಗ ನಿನಗೆ ಉಡ್ಸಕ್ ಹೋದ್ರೆ ಕತ್ಲಾಗುತ್ತೆ, ಕತ್ಲಾಗಲ್ಲ ಬೆಳಕಾಗಿತ್ತು ಅಂತ ಬೈದ್ಬಿಡ್ತಾರ. ಅವಾಗ ಬೈತಾರೆ. ಇದೆಲ್ಲ ಆಗ್ತವೆ. ಮತ್ತೆ ನಮಗೆ ನಾವು ಸರಿ ಇರಲ್ಲ, ಇತ್ಲ ಓಡಾಡ್ತಿರ್ತೀವಿ, ರಪ್ಪ ಅಂತ ಬಿದ್ದರೆ ಆಮೇಲೆ ಯಾರಿಗೆ ಬೇಕು ಹಬ್ಬಗಳಿಗೆ ಅಂಟಿಸ್ಕೊ ಕಟ್ಕೊಂತ ಇರ್ತೇವೆ. ಅವನ್ನ ನೀಟಾಗಿ ಕಟ್ಕೊಂಡು ಒಂಥರ ಸ್ಟಿಕ್ಕರ್ ಟೈಪ್ ಇರ್ತಾವೆ, ಒಂಥರ ಗಮ್ ಥರ ಅವನ್ನ ಹಾಕೋತೀವಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚೆನ್ನಾಗಿತ್ತಲ್ಲ, ಒಳ್ಳೆ ಕಾಮಿಡಿ ಇತ್ತು. ಅಮ್ಮವರು ಕೂಡ ಜಡ್ಜಾಗಿ ತುಂಬಾ ಇದು ಮಾಡಿದರು. ನೀನು ಚೆನ್ನಾಗಿ ಅನ್ನಿಸ್ತೇನವ, ಖುಷಿ ಆತಲ್ಲ ನೋಡಿ. ನಕ್ಕಿದಾರ ಗೈಸ್, ಬ್ಯಾಕ್ಗ್ರೌಂಡಲ್ಲಿ ಗೊತ್ತಾಗಿಲ್ಲ, ನಾವು ತೋರಿಸಿಲ್ಲ, ಫುಲ್ಲು ನಕ್ಕಿದ್ದಾರೆ ಅಮ್ಮವರು. ಮತ್ತು ನಮ್ಮ ಅಮ್ಮವರು ಅಭಿಯರ್ ಅಮ್ಮವರು ಬಂದಿದ್ದರು ಒಂದು ವಿಡಿಯೋದಾಗ, ಆದರೆ ಅವ್ರನ್ನ ತೋರಿಸಿಲ್ಲ. ಅಜ್ಜಿ ಮತ್ತು ನಮ್ಮಮ್ಮ ಅಭಿಯರಮ್ಮ ಫುಲ್ ನಕ್ಕಿದ್ದಾರೆ. ಫುಲ್ ನಾವು ಎಂಜಾಯ್ ಮಾಡಿದ್ದೀವಿ. ವಿಡಿಯೋ ಬ್ಯಾಕ್ಗ್ರೌಂಡ್ ಫುಲ್ ಎಂಜಾಯ್ ಮಾಡಿದ್ದು ಇನ್ನೂ ಕೂಡ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀವಿ. ಇದೇ ಥರ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಶೇರ್ ಮಾಡ್ರಿ, ಬೆಲ್ ಐಕನ್ ಕೆಳಗಿರೋದು ಒತ್ತಿರಿ. ಡಬಲ್ ಮೀನಿಂಗು ಸರ್, ಡಬಲ್ ಮೀನಿಂಗ್ ಅಲ್ಲ, ಸಿಂಗಲ್ ಅದನ್ನ ಒತ್ತಿರಿ. ಸಿಂಗಲ್ ಮೀನಿಂಗ್ ಇದು, ಅವ್ನು ಡಬಲ್ ಮೀನಿಂಗ್ ಅಂದ. ಟೇಕ್ ಕೇರ್, ಬೈ ಬೈ ಗೈಸ್.